ಕುಂದಾಪುರದ ಸನ್ ಪ್ಯಾಲೇಸ್ ಕಲ್ಯಾಣ ಮಂಟಪದ ಆವರಣದಲ್ಲಿ ಜೂನ್ 22ರಂದು
ಎಲ್ರಿಗೂ ನಮಸ್ಕಾರ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಇವತ್ತು ಏನು ಅಭಿನಂದನಾ ಸಮಾರಂಭಕ್ಕೆ ನಾವೆಲ್ಲ ಇಲ್ಲಿ ಸಾಕ್ಷಿಯಾಗಿದ್ದೇವೆ. ಈಗ ವೇದಿಕೆ ಮೇಲೆ ಇರತಕ್ಕಂಥ ಮಾಜಿ ಸಚಿವರು ಹಾಗೂ ಈ ಭಾಗದ ನಾಯಕರಾಗಿರತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ವಿಧಾನ ಪರಿಷತ್ ಸದಸ್ಯರಾದಂಥ ಗೋಪಿನಾಥ್ ರೆಡ್ಡಿ ಅವರೇ, ಹುಲ್ಲಳ್ಳಿ ಶ್ರೀನಿವಾಸ್ ಅವರೇ, ಗೊಟ್ಟಿಗೆರೆ ಮಂಜಣ್ಣ ಅವರೇ, ರಾಜಶೇಖರ್ ರೆಡ್ಡಿ ಅವರೇ, ಯಂಗಾರೆಡ್ಡಿ ಅವರೇ ಮತ್ತು ಮಂಡಲ ಅಧ್ಯಕ್ಷರಾದಂಥ ಸುರೇಶ್ ರೆಡ್ಡಿ ಅವರೇ, ಇವತ್ತು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಜಯನಗರ ಶಾಸಕರಾದಂಥ ರಾಮಮೂರ್ತಿ ಅವರೇ, JDS ಅಧ್ಯಕ್ಷರಾದಂಥ ದೇವೇಗೌಡರೇ, ಜಿಲ್ಲಾಧ್ಯಕ್ಷರೇ ಮತ್ತು ಮುನ್ರಾಜ್ ಗೌಡ್ರೆ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಇನ್ನೆಲ್ಲ ಮುಖಂಡರುಗಳೇ ಹಾಗೂ ಇಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಎಲ್ಲ JDS ಮತ್ತು BJP ಕಾರ್ಯಕರ್ತರೇ, ಮುಖಂಡರುಗಳೇ ಮತ್ತು ಪ್ರೀತಿಯ ಮತಬಾಂಧವರೇ, ಬಹುಶಃ ಇಂದಿನ ಇದು ಒಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಾವು ಏಪ್ರಿಲ್ 4ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸಿದೆ. ನಾಮಪತ್ರ ಸಲ್ಲಿಸಿದ ಮೇಲೆ ಪ್ರಪ್ರಥಮ ಸಭೆಯನ್ನು ಮಾಡಿದ್ದು ನಾವು ಇದೇ ಹಾಲಲ್ಲಿ, ಇದೇ ಚೌಲ್ಟ್ರಿನಲ್ಲಿ, ಇದೇ ನಾವು ಚಂದಾಪುರದ ಹಾಲಲ್ಲಿ. ಅಂದರೆ ಕಾಕತಾಳೀಯ ಅಂದರೆ ಮೊದಲನೇ ಸಭೆ ಮಾಡಿದ್ದು ಇಲ್ಲೇ, ಅಂದರೆ ಚುನಾವಣೆಗೆ ಮೊದಲು ಸಭೆ ಮಾಡಿದ್ದು ಇಲ್ಲಿ, ಚುನಾವಣೆಯ ನಂತರ ಗೆದ್ದ ನಂತರ ಕೂಡ ಇವತ್ತು ಆನೇಕಲ್ ಭಾಗದ ಸಭೆಯನ್ನು ಮಾಡ್ತಾ ಇರೋದು ಮೊದಲನೇದಾಗಿ ಇಲ್ಲೇನೆ. ಸೊ ಹೀಗಾಗಿ ಇದಕ್ಕೆ ಬಹಳ ವೈಶಿಷ್ಟ್ಯತೆ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಗೆಲುವು ಯಾಕೆಂದರೆ ಈ ಚುನಾವಣೆ ಬಗ್ಗೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಇಡೀ ರಾಷ್ಟ್ರದ ಗಮನ ಸೆಳೆದಿತ್ತು. ಕೇವಲ ರಾಷ್ಟ್ರದ ಗಮನ ಅಲ್ಲ, ಇಲ್ಲಿ ರಾಜ್ಯಾದ್ಯಂತ ಈ ಕ್ಷೇತ್ರದ ಬಗ್ಗೆ ಗಮನ ಸೆಳೆದಿತ್ತು. ಯಾಕೆಂದರೆ ನನಗೆ ಹುಬ್ಳಿಯಿಂದ ಫೋನ್ ಮಾಡೋರು, ಬಳ್ಳಾರಿಯಿಂದ ಫೋನ್ ಮಾಡೋರು, ಗುಲ್ಬರ್ಗದಿಂದ ಮಾಡೋರು, ಮಂಗಳೂರಿಂದ ಮಾಡೋರು. ನಾನು ಅವ್ರ ಚುನಾವಣೆ ಹೇಗಾಯಿತು ಅಂತ ಕೇಳಿದರೆ, ಡಾಕ್ಟ್ರೇ ಅದು ನಮ್ಮ ಚುನಾವಣೆ ಏನಾದರೂ ಆಗಲಿ, ನಿಮ್ಮದು ಹೇಗಾಗುತ್ತೆ ಹೇಳಿ, ನಿಮ್ಮದ್ರ ಬಗ್ಗೆ ನಾವು ಹೆಚ್ಚು ಕಾತುರರಾಗಿದ್ದೀವಿ ಅಂತ. ಅದರಿಂದ ಈ ಗೆಲುವು ಏನಿದೆ ತಮ್ಮೆಲ್ಲರ ಬೆಂಬಲದಿಂದ ನಾನು ಈ ಚುನಾವಣೆಯಲ್ಲಿ 2,70,000 ಮತಗಳ ಅಂತರದಿಂದ ನಾವು ಜಯಶೀಲರಾಗಿದ್ದೇವೆ. ಸೊ ಈ ಗೆಲುವು ನನ್ನ ಗೆಲುವಲ್ಲ, ಇದು ನಿಮ್ಮ ಗೆಲುವು, ಇದು ನಿಮ್ಮ ದಿಗ್ವಿಜಯ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಕೆಲಸ ಮಾಡಿದ್ರಿಂದ ಈ ಗೆಲುವು ಸಾಧ್ಯ ಆಯಿತು. ಯಾಕೆಂದರೆ ನಾನೊಂದ್ಸರಿ ಇದೇ ಚೌಲ್ಟ್ರಿನಲ್ಲಿ ನಾನೊಂದು ಮಾತು ಹೇಳಿದ್ದೆ. ಅವತ್ತು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸೇರಿದರು. ಅವರಲ್ಲಿ ಇದ್ದಂಥ ಉತ್ಸಾಹ, ಅವರಲ್ಲಿ ಇದ್ದಂಥ ಉರುಪು, ಅವರಲ್ಲಿ ಇರತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನಾನು ಆನೇಕಲ್ನಲ್ಲಿ ಮೊದಲನೇ ಸಭೆಯನ್ನು ನಾನು ಮಾಡ್ತಾ ಇದ್ದೀವಿ, ಈ ಸಭೆ ಈ ಚುನಾವಣೆಗೆ ಆನೆ ಬಲವನ್ನು ಕೊಡುತ್ತೆ ಅಂತ ಹೇಳಿದ್ದೆ. ಅದು ನಿಜವಾಗ್ಲೂ ಆನೆ ಬಲವನ್ನು ಕೊಟ್ಟಿದೆ. ಇವತ್ತು ಆನೇಕಲ್ ಭಾಗದ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ, ನಾನು ಹಲವಾರು ಅಂದರೆ ಈ ಚುನಾವಣೆ ನಡೆಯುವ ದಿನ ನಾನು ಸುಮಾರು 8 ಕಡೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿರತಕ್ಕಂಥ ಉತ್ಸಾಹವನ್ನು ನೋಡಿದರೆ ಆನೇಕಲ್ಲಲ್ಲಿ ನಮಗೆ ಒಳ್ಳೆಯ ಮುನ್ನಡೆ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸ ನಮಗಿತ್ತು. ಆದರೆ ನಾರಾಯಣ ಸ್ವಾಮಿ ಹೇಳಿದಾಗೆ ಚುನಾವಣೆ ಆದಮೇಲೆ ಕೆಲವು ಅಪಸ್ವರ ಶುರುವಾಯಿತು.
ಇಲ್ಲ ಈಕ್ವಲ್ ಆಗ್ಬೋದು, ಇಲ್ಲ ಅವರೇ 10,000 ಮುಂದೆ ಹೋಗ್ಬೋದು. ನನಗೆ ನಂಬಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ನಾನು ಪ್ರತ್ಯಕ್ಷವಾಗಿ ನೋಡಿದಂಥ ಸಂದರ್ಭದಲ್ಲಿ ಅಂದರೆ ಈ ಅಂಡರ್ ಕರೆಂಟ್ ಅಂತ ಇಡೀ ಕ್ಷೇತ್ರ ವ್ಯಾಪ್ತಿ ಇತ್ತು. ಅಂಡರ್ ಕರೆಂಟ್ ಅಂದರೆ ಅವರು ನಾವು ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ನಮ್ಮ ಹತ್ರ ಬರ್ತಿರ್ಲಿಲ್ಲ, ಆದರೆ ಮುಗುಳ್ನಾಗೆ ನಗ್ತಾ ಇದ್ರು. ಅವರ ಮುಖದಲ್ಲಿ ಮಂದಹಾಸ ಇತ್ತು. ಅಂದರೆ ಅದೆಲ್ಲ ಏನು ಅಂದ್ಕೊಂಡೆ ನಾನು, ನಮಗೆ 2 ರೀತಿ ಅಸೆಸ್ಮೆಂಟ್ ಇತ್ತು. ಅಂತರದಿಂದ ಗೆಲ್ಬೋದು ಅಂತ ನಮ್ಮ ಅಸೆಸ್ಮೆಂಟ್ ಇತ್ತು. ಅದು ಎಲ್ಲೋ ಹೊರಟೋಯ್ತು. 1.5 ಲಕ್ಷ ಏನು 2 ಲಕ್ಷದ ಎಪ್ತಾರೆ ಇದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಈ ಗೆಲುವು ಪ್ರಜಾಪ್ರಭುತ್ವದ ಗೆಲುವು, ಇದು ಪ್ರಜೆಗಳ ಗೆಲುವು, ಇದು ಕಾರ್ಯಕರ್ತರ ಗೆಲುವು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಂದರೆ ಈ ಕ್ಷೇತ್ರದ ಮುಖಂಡರುಗಳಾದಂಥ ನಾರಾಯಣ ಸ್ವಾಮಿಯವರು, ಉಲ್ಲಳ್ಳಿ ಶ್ರೀನಿವಾಸ್ ಅವರು, ನಾನು ಬಗ್ಗೆ ಗೋಪಿನಾಥ್ ರೆಡ್ಡಿ ಅವರಿದ್ದಾರೆ, ಯಂಗಾರೆಡ್ಡಿ ಅವರು. ನನ್ನ ಅರ್ಥದಲ್ಲಿ ಯಂಗಾರೆಡ್ಡಿ ಅಲ್ಲ, ಅವರು ಯಂಗ್ ರೆಡ್ಡಿ ಅಂತ ಹೇಳಬೇಕಾಗುತ್ತೆ. ಅವರು ಆನೇಕಲ್ ಕೆಲವು ಪಟ್ಟಣದಲ್ಲಿ ನಾವು ವಿಸಿಟ್ ಹೋಗ್ಬೇಕಾದ್ರೆ ನಾವು ಎಲ್ಲಿ ಯಂಗಾರೆಡ್ಡಿಯವರು ಅಂದರೆ ನಮಗಿಂತ ಇನ್ನೂ 50 ಹೆಜ್ಜೆ ಮುಂದೆ ಇದ್ದಾರೆ. ಅಷ್ಟು ಈ ಇಳಿ ವಯಸ್ಸಿನಲ್ಲೂ ಅದಕ್ಕೋಸ್ಕರ ಉತ್ಸಾಹ ಅನ್ನೋದು ಯಾವ ರೀತಿ ಯೌವನವನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ. ಯಂಗಾರೆಡ್ಡಿಯವರು ನಿಜವಾಗ್ಲೂ ಎಲ್ಲ ಕೂಡ ಅಂದರೆ ಈ ಚುನಾವಣೆ ಯಾವ ರೀತಿ ಆಯಿತು ಅಂದರೆ ಒಂದು ಹಬ್ಬದ ರೀತಿಯಲ್ಲಿ ಚುನಾವಣೆ ನಡೆಸಿದ್ದೀರ ನೀವು. ಇದು ಡಾಕ್ಟರ್ ಮಂಜುನಾಥ್ ಅವರ ಚುನಾವಣೆ ಅಂತ ಅಲ್ಲ, ಇದು ನಾವೇ ನಿಂತಿದ್ದೀವಿ, ನಮ್ಮ ಚುನಾವಣೆ, ಇದು ನಮ್ಮನೆಯ ಹಬ್ಬ, ನಮ್ಮನೆಯ ಮದುವೆ, ಆ ರೀತಿ ಚುನಾವಣೆ ಮಾಡಿದ್ದೀರಿ. ಅದಕ್ಕೋಸ್ಕರ ಇದು ಏನು ನನಗೆ ಯಾವ ಪುಣ್ಯನೋ ಗೊತ್ತಿಲ್ಲ. ಯಾಕೆಂದರೆ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗೆ ರಾಜಕೀಯದ ಹಿನ್ನೆಲೆಯಲ್ಲಿದ್ದರೂ ಕೂಡ ನಾನು ರಾಜಕೀಯವನ್ನು 0.1% ಕೂಡ ಅಂಟಿಸ್ಕೊಂಡಿರಲಿಲ್ಲ. ಇದು ಏನೋ ವಿಧಿ. ಅದರಿಂದ ಇವತ್ತು ನಾನು ನಿಮ್ಮನ್ನೆಲ್ಲ ತುಂಬ ಹೃದಯದಿಂದ, ಯಾಕೆಂದರೆ ಇದನ್ನು ನಾವು ನಮಗೆ ಸನ್ಮಾನದ ಸಭೆ ಅಂತ ಏನು ಹೇಳ್ತಾ ಇದ್ರಿ, ಇದು ಕೇವಲ ನನಗೆ ಸನ್ಮಾನ ಮಾಡತಕ್ಕಂಥ ಸಭೆಯಲ್ಲ, ಇದು ನಾನು ನಿಮಗೆ ಕೃತಜ್ಞತೆಯನ್ನು ಹೇಳತಕ್ಕಂಥ, ನಾನು ನಿಮಗೆ ಧನ್ಯವಾದವನ್ನು ಹೇಳತಕ್ಕಂಥ ಒಂದು ಸಭೆ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ನೀವು ಕೇವಲ ನನಗೆ ಮತಗಳನ್ನು ಮಾತ್ರ ಕೊಟ್ಟಿಲ್ಲ, ಪ್ರೀತಿಯನ್ನು ಕೊಟ್ಟಿದ್ದೀರಿ, ನಿಮ್ಮ ಹೃದಯವನ್ನು ಕೊಟ್ಟಿದ್ದೀರಿ, ನಿಮ್ಮ ಅಭಿಮಾನವನ್ನು ಕೊಟ್ಟಿದ್ದೀರಿ. ಇದು ಯಾವುದಕ್ಕೂ ಕೂಡ ಬೆಲೆ ಕಟ್ಟಲಾಗಲ್ಲ. ನಿಮ್ಮ ಪ್ರೀತಿಗೆ, ಮತಗಳಿಗೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಅದರಿಂದ ಇವತ್ತು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ಭರವಸೆಯನ್ನು ಕೊಟ್ಟಿದೆ ಈ ಚುನಾವಣೆ. ಹೌದು, ಗೆಲ್ಲಬಹುದು. ಅದರಿಂದ ಜನಶಕ್ತಿಯ ಮುಂದೆ ಯಾವುದೇ ಒಂದು ದೊಡ್ಡ ಶಕ್ತಿ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ತಾಲೂಕಿನ ಬಿಜೆಪಿ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ದೇಶದ ಚುನಾವಣೆಗಳು ಬಂದಾಗ ಆನೇಕಲ್ ತಾಲೂಕಿನ ಏನು ಮತಗಳು ಯಾವಾಗಲೂ ಕೂಡ ದೇಶದ ಚುನಾವಣೆ ಪರವಾಗಿರುತ್ತೆ. ಅಂದರೆ ಸ್ಥಳೀಯ ಚುನಾವಣೆಗಳು ಬಂದಾಗ ಯಾಕೆ ವ್ಯತಿರಿಕ್ತ ಆನೇಕಲ್ ತಾಲೂಕು ಬಿಜೆಪಿನಲ್ಲಿ ಅನೇಕ ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಬಾರಿ ಗೆದ್ದಿದೆ. ಬೈರಾಮ್ ಕೃಷ್ಣ ಅವರು ಗೆದ್ದಿದ್ದು, ನಾನು 4 ಸಾರಿ ಗೆದ್ದಿದ್ದೇನೆ. ಏನೇ ಆಗಿರಲಿ ಸಹ ಭವಿಷ್ಯದ ಚುನಾವಣೆಗಳಲ್ಲಿ ಆನೇಕಲ್ ತಾಲೂಕು ತನ್ನ ಸಂಘಟನೆ ಶಕ್ತಿಯನ್ನು ಬಿಟ್ಕೊಳ್ಳೋದಿಲ್ಲ. ಬಿಜೆಪಿ ಕಾರ್ಯಕರ್ತರ ತನ್ನ ಸೋಲಿನ ಹರಿವನ್ನು ಹಂಚಿಕೊಂಡಿದ್ದಾನೆ. ಭವಿಷ್ಯದ ದಿನಗಳಲ್ಲಿ ಬಿಜೆಪಿ ಸ್ಥಳೀಯ ಚುನಾವಣೆ ಇರ್ಬೋದು, ವಿಧಾನಸಭಾ ಚುನಾವಣೆ ಶ್ವಸನಾಗಿದೆ ಸರ್. ಅಪಾರ ವಾಟರ್ ಟೇಬಲ್ ಹೆಚ್ಚಾಗಿರ್ಬೋದು, ಆದರೆ ಕುಲಿಸಿತಗೊಂಡಿದೆ. ಈ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿಗೆ ಯಾವುದೇ ನೀರಾವರಿ ಯೋಜನೆಗಳನ್ನು ಬರಬೇಕು ನಾನು ಶಿಕ್ಷಣ ಯೋಜನೆ ಮುಂಚೂಣಿತೆ ಮಾಡಿದ್ದೆ. ಭವಿಷ್ಯ ದಿನಗಳಲ್ಲಿ ನಮ್ಮ ಲೋಕಸಭಾ ಸದಸ್ಯರ ನಾಯಕತ್ವದಲ್ಲಿ ಆ ಪ್ರೊಫೆಷನ್ ಮತ್ತು ರಾಜ್ಯ ಮಾಡಿದ್ವಿ. ಆನೇಕಲ್ ತಾಲೂಕಿಗೆ ಸ್ವಚ್ಛವಾದಂಥ ನೀರು ಬರೋದಕ್ಕೆ ನಮ್ಮ ಲೋಕಸಭಾ ಸದಸ್ಯರು ಆನೇಕಲ್ ತಾಲೂಕಿಗೆ ಬಿಜೆಪಿ ಘಟಕ ವಿಶೇಷವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಫಲಿತಾಂಶ ಬಂದ ಮೇಲೆ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ನಾವು ಒಂದು ಕೃತಜ್ಞತಾ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ BJP ಮತ್ತು JDS ಘಟಕ ಎರಡೂ ಕೂಡ. ಯಾಕೆಂದರೆ ಚುನಾವಣೆ ಮುಗಿದ ಮೇಲೆ, ಫಲಿತಾಂಶ ಬಂದ ಮೇಲೆ ಕಾರ್ಯಕರ್ತರನ್ನು
ಭೇಟಿ ಮಾಡಿ ಅವರಿಗೆ ಒಂದು ಧನ್ಯವಾದವನ್ನು ಹೇಳತಕ್ಕಂಥದ್ದು ಒಂದು ಸಂಪ್ರದಾಯ. ಅದು ಕೂಡ ಆಮೇಲೆ ಜೊತೆಗೆ ಅವ್ರಿಗೂ ಕೂಡ ತುಂಬ ಬಹಳ ಖುಷಿಯಾಗುತ್ತೆ. ಸೊ ಹೀಗಾಗಿ ಈಗಾಗಲೇ 2 ದಿವಸದ ಹಿಂದೆ ನಾವು ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಧನ್ಯವಾದ ಹೇಳ್ತಕ್ಕಂಥ ಸಭೆಯನ್ನು ಮಾಡಿದ್ವಿ. ಅಂದರೆ ಹೋಬಳಿ ಮಟ್ಟದಲ್ಲಿ ಮತ್ತು ಪಂಚಾಯತಿ ಮಟ್ಟದಲ್ಲಿ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರ ಚಂದಾಪುರದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸೊ ಅಂದರೆ ಇದು 2 ರೀತಿಯ ಇದರಿಂದ ಉಪಯೋಗ ಆಗ್ತದೆ. ಒಂದು, ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡಿ ಅವರಿಗೆ ಒಂದು ಧನ್ಯವಾದವನ್ನು ಹೇಳುವಂಥದ್ದು. ಇದೇ ಸಂದರ್ಭದಲ್ಲಿ ಇಲ್ಲಿರತಕ್ಕಂಥ ಸಮಸ್ಯೆಗಳನ್ನು ಕೂಡ ಅವರು ನಮ್ಮ ಗಮನಕ್ಕೆ ತರ್ತಾರೆ. ಈ ಸಮಸ್ಯೆಗಳ ಬಗ್ಗೆ ಕೂಡ ನಮಗೆ ಒಂದು ಅರಿವು ಬರುತ್ತೆ. ಸಾಲು ಸವಾಲುಗಳು ಇದೆ ಸರ್. ರಾಜ್ಯಕ್ಕೆ 3 ಸಚಿವರನ್ನು ನೀಡಿದ್ದಾರೆ. ಸಾಲು ಸವಾಲುಗಳಿದೆ ಮತ್ತು ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಇಲ್ಲಿಂದ ಇದ್ದಂಥ ಅವರು ವೇಗವಾಗಿ ಕೆಲಸ ಮಾಡ್ತಿದ್ರು. ವೈದ್ಯರು ಆ ಒಂದು ವೇಗ ಮಾಡ್ತಾರ, ಒಂದಷ್ಟು ಯೋಜನೆ ತರ್ತಾರೆ. ಅವರು ರಾಜ್ಯ ಸರ್ಕಾರದಲ್ಲಿ ಪ್ರಭಾವವನ್ನು ಹೊಂದಿ ವಿಶೇಷ ಎಲ್ಲ ಸವಾಲುಗಳು ಅಲ್ಲ, ಇವಾಗ ಎಲ್ಲ ಹಂತವಾಗಿ ಮಾಡಬೇಕಾಗುತ್ತೆ. ಇವಾಗ ಕೇಂದ್ರ ಸರ್ಕಾರದ ಕೆಲವು ಯೋಜನೆಗಳಿದೆ, ಇನ್ನು ಕೆಲವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿ ಯೋಜನೆಗಳಿದೆ, ಇನ್ನು ಕೆಲವು ರಾಜ್ಯ ಸರ್ಕಾರದ ಯೋಜನೆಗಳಿದೆ. ಸೊ ಅದರಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಈಗ ಆಲ್ರೆಡಿ ಯಾವ್ಯಾವ ಯೋಜನೆಗಳು ಚಾಲ್ತಿನಲ್ಲಿದೆ ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಬಹಳ ಮುಖ್ಯವಾದದ್ದು ಡೆವಲಪ್ಮೆಂಟ್ ಅಂದರೆ ಏನು, ಈಗಿರತಕ್ಕಂಥ ಯೋಜನೆಗಳು, ಕಾಮಗಾರಿಗಳು ಅದು ಮುಂದುವರೆದು ಅದು ಪೂರ್ಣಗೊಂಡು ಜನರಿಗೆ ಬಳಕೆ ಆಗಬೇಕು. ಆ ರೀತಿ ನಮ್ಮ ಆದ್ಯತೆಯ ವಿಚಾರ ಏನು ಸರ್? ಆನೇಕಲ್ಗೆ ಪ್ರಸಕ್ತ ಸ್ಥಳದಲ್ಲಿ ಸಂಸತ್ನ ತೆಗೆಯುವುದಕ್ಕಿಂತ ಮೊಟ್ಟ ಮೊದಲಕ್ಕೆ ಇಲ್ಲ, ಅಂದರೆ ಒಟ್ಟಾಗಿ ಎಲ್ಲ ಕ್ಷೇತ್ರದಲ್ಲೂ ನಾವು ಗಣನೆಗೆ ಇಟ್ಕೋಬೇಕಾಗುತ್ತೆ. ಇವತ್ತು ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಆಗಬೇಕಾಗುತ್ತೆ. ಯಾಕೆಂದರೆ ಇವತ್ತು ರೇಷ್ಮೆ ಬೆಳೆಗಾರರಿಗೆ ಅವರು ಬೆಳೆದಂಥ ರೇಷ್ಮೆ ಬೆಳೆಗೆ ಸರಿಯಾಗಿ ಎಷ್ಟೋ ಸರಿ ಸಂದರ್ಭದಲ್ಲಿ ಈ ಮಾರ್ಕೆಟು ಕುಸಿತ ಕಂಡಂಥ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಬೆಂಬಲೆಯನ್ನು ಹೆಚ್ಚು ಕೊಡಬೇಕಾಗುತ್ತೆ, ಅದನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಮೆಟ್ರೋ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಸಬರ್ಬನ್ ಮೆಟ್ರೋ ಆಗ್ಬೋದು ಅಥವಾ ಅದನ್ನು ಸಬರ್ಬನ್ ಮೆಟ್ರೋ ವಿಸ್ತರಣೆ ಕಾರ್ಯಕ್ರಮ ಮತ್ತು ರೈಲ್ವೆ ಯೋಜನೆಗೆ ಸಂಬಂಧಪಟ್ಟದ್ದು ಕೆಲವು ಸ್ಟೇಷನ್ಗಳು ಉನ್ನತೀಕರಣ ಆಗಬೇಕಾಗುತ್ತೆ, ಆಧುನೀಕರಣ ಆಗಬೇಕಾಗುತ್ತೆ. ಇನ್ನು ಕೆಲವು ರಸ್ತೆಗಳ ಸಮಸ್ಯೆಗಳಿದೆ. ಇನ್ನು ಕೆಲವು ಭಾಗದಲ್ಲಿ ಆ ಕಡೆ ಕನಕಪುರ, ಸಾತ್ನೂರು ಆ ಕಡೆ ಹೋದರೆ ಆನೆಗಳ ಹಾವಳಿ ಕೂಡ ಇದೆ. ಇನ್ನು ಕೆಲವು ಸಮಸ್ಯೆಗಳು ಅಂದರೆ ಆಸ್ಪತ್ರೆಗಳಲ್ಲಿ ವೈದ್ಯರುಗಳ ಕೊರತೆ ಇದೆ, ನರ್ಸ್ಗಳ ಕೊರತೆ ಇದೆ. ಈ ರೀತಿ ಮಾಡಬೇಕು. ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಏನು ಕೈಗಾರಿಕಾ ಮಂತ್ರಿಗಳು ಹಾಕಿರೋದ್ರಿಂದ ಅವ್ರದ್ದೇ ಆದಂಥ ಒಂದು ನಿರ್ಣಯ ಇದೆ. ಆನೇಕಲ್ ತಾಲೂಕು ವಿಶೇಷವಾಗಿ ಹೆಚ್ಚು ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿದೆ. ಅವ್ರಿಗೂ ಒಂದಷ್ಟು ಸವಾಲುಗಳಿದೆ. ಇಲ್ಲಿ ಯಾವುದೇ ಸುಸಜ್ಜಿತವಾದಂಥ ESI ಆಸ್ಪತ್ರೆಗಳು ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳಿದೆ. ಈ ಒಂದು ನಿಟ್ಟಿನಲ್ಲಿ ನಾವು ವೈದ್ಯರಾಗಿರೋದ್ರಿಂದ ESI ಆಸ್ಪತ್ರೆ ವ್ಯಕ್ತವಾಗಿ ಬೇಕಾಗಿರೋದ್ರಿಂದ ಅದೇನು ಮಾಡಬೇಕು? ಇಲ್ಲ, ಅದು ಒಳ್ಳೆಯ ಸಜೆಷನ್. ಆ್ಯಕ್ಚುಲಿ ESI ಆಸ್ಪತ್ರೆ ಈಗಾಗಲೇ ಬೆಂಗಳೂರಲ್ಲಿದೆ. ನಂತರ ಬೆಂಗಳೂರಲ್ಲಿ ಅಲ್ಲಿ ಪೀಣ್ಯದಲ್ಲಿ ಕೂಡ ಒಂದು ESI ಆಸ್ಪತ್ರೆ ಇದೆ. ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಮಾಡಲಿಕ್ಕೆ ನಾವು ಒತ್ತು ಕೊಡ್ತೇವೆ. ಯಾಕೆಂದರೆ ಶೋಭಾ ಕರಂದ್ಲಾಜೆ ಅವರೇ ರಾಜ್ಯ ಸಚಿವರಾಗಿದ್ದಾರೆ ಕಾರ್ಮಿಕ ಇಲಾಖೆಗೆ. ಅದರಲ್ಲಿ ಅದ್ರ ಬಗ್ಗೆ ಹೆಚ್ಚು ಗಮನ. ಆನೇಕಲ್ ತಾಲೂಕು ಯಾವುದೇ ಶಾಶ್ವತವಾದ ಜಲಮೂಲಗಳನ್ನು ಹೊಂದಿಲ್ಲ ಸರ್. ಹಾಗಾಗಿ ಇದಕ್ಕೆ ಇನ್ನೂ ಇಲ್ಲ, ಇದರ ಬಗ್ಗೆ ಒಂದು ಅಧ್ಯಯನ ಮಾಡೋಣ. ಇಲ್ಲಿ ಸ್ಥಳೀಯ ನಾಯಕರ ಅಭಿಪ್ರಾಯನೂ ತಗೋಬೇಕು. ನಂತರ ಸ್ವಲ್ಪ ಇದು ನೀರಾವರಿ ಇಲ್ಲಿ ಎಕ್ಸ್ಪರ್ಟ್ಸ್ ಒಪಿನಿಯನ್ನು ತಗೋಬೇಕು. ಸೊ ಯಾವುದು ಇದಕ್ಕೆ ಸೂಕ್ತ ಆಗುತ್ತೆ ಅದನ್ನು ಮಾಡಬೇಕು. ಯಾಕೆಂದರೆ ಪಟ್ಟಿಗಳು ದೊಡ್ಡದಾಗುತ್ತೆ ಸರಿ, ಅಂದರೆ ಇಲ್ಲಿ ಅಭಿಪ್ರಾಯನೂ ತಗೋಬೇಕು. ಇದು ನೀರಾವರಿ ಎಕ್ಸ್ಪರ್ಟ್ಸು ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿಬೇಕು. ಸರ್, ಪರಾಜಿತ ಅಭ್ಯರ್ಥಿ ಉಲ್ಲರಿ ಶ್ರೀನಿವಾಸ್ ಅವರು ತಮಗೊಂದು ಬೇಡಿಕೆಯಲ್ಲಿ ಇಟ್ಕೊಂಡು ಸರ್ 2027ಕ್ಕೆ ನಾವೇ ಜವಾಬ್ದಾರಿಯನ್ನು ತಿಳಿಸ್ಕೊಳ್ಬೇಕು. ಲೋಕಸಭೆಯಲ್ಲಿ ಹಾಗೆ BJP ಜೊತೆಗೆ ಅದೇ ರೀತಿ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಗೆಲ್ಲಿಸ್ಕೋಬೇಕು. ನೀವು ಆ ನಿಟ್ಟಿನಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅವರ ಮಾತು ಏನೇ ಡೆಫಿನೆಟಾಗಿ ಈಗ ಒಂದು ಆನೇಕಲ್ಲು ಇಲ್ಲಿ ಎಲ್ಲ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು. NDA ಒಕ್ಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು. ಸೊ ನಾವು ಮಾಡಲೇಬೇಕಾಗುತ್ತೆ. ಅದು ನಮ್ಮ ಜವಾಬ್ದಾರಿ, ನಮ್ಮ ಖುಷಿ. ಇಟ್ ಇಸ್ ಎ ಜಾಯ್. ಜನಸಾಮಾನ್ಯರ ಸಂಸದರು ಆಗಬಹುದಾ ನಮ್ಮ ಡಾಕ್ಟರ್ ಹಲವಾರು ತೊಂದರೆ ಇದೆ. ಅಲ್ಲ, ಇವಾಗ ಈ ಹಲವಾರು ಸಾಮಾನ್ಯವಾಗಿ ಈಗ ನಾವು ಜನಸಾಮಾನ್ಯರ ವೈದ್ಯರಾಗಿದ್ದೇವೆ. ಸೊ ಜನಸಾಮಾನ್ಯರ ವೈದ್ಯನಾಗಿದ್ದ ಮೇಲೆ
ಜನಸಾಮಾನ್ಯರ ಮತ್ತೆ ಯಾವತ್ತೂ ರಾಜಕೀಯ ನಿಂತಿರಲ್ಲ, ಹರಿಯೋ ನೀರು. ಇವತ್ತು ನಮ್ಗೆ 25,000 ನೀರು ಬಂದ್ಬಿಟ್ಟೈತೆ ಅಂತ ಏನು ಹರಿಯೋಂಥದ್ದು ಏನು ಅವಶ್ಯಕತೆ ಇಲ್ಲ. ಹಾಗಾಗಿ ಅದು ಹೆಂಗೆ ಬಂತು, ಜನಗಳು ಯಾವ ಥರ ಮತಗಳು ನೀಡಿದ್ರು ಅನ್ನೋ ವಿಚಾರದಲ್ಲಿ ಅದನ್ನ ಮುಂದುವರಿಸ್ಕೊಂಡು ಹೋದರೆ ನೀರು ಆಗಬಾರ್ದು. ನಾವು ಹರಿಯೋ ನೀರು ಹಾಕಿ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತೈತೆ, ನಾವು ಗೆಲ್ತೀವಿ. ಈಗಾಗಲೇ ಹೇಳಿದ್ವಿ, MP ಚುನಾವಣೆ, ಲೋಕಸಭಾ ಚುನಾವಣೆ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ವಿ. ಈ ಬಾರಿನೂ ಹೇಳ್ತೀವಿ. ಮುಂದೆ ಬರೋ ಚುನಾವಣೆಗೆ ತಾಲೂಕು ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ನಮ್ಮ ಸಂಸದರಾದಂಥ ನೂತನ ಸಂಸದರಾದಂಥ ಮಾನ್ಯ ಶ್ರೀಯುತ CN ಮಂಜುನಾಥ್ ಅವರ ಮಾರ್ಗದರ್ಶನ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆಸ್ತೀವಿ. ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತೀವಿ. ಮುಂಬರುವ 4 ವರ್ಷ ನಂತರದಲ್ಲಿ MLA ಚುನಾವಣೆ ಸಹ ನಾನು ಈಗಾಗಲೇ ವೇದಿಕೆಯಲ್ಲಿ ಹೇಳಿದಾಗೆ ಅವರ ಅಧ್ಯಕ್ಷತೆಯಲ್ಲಿ CN ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ MLAನೂ ಸಹ ಮಾಡ್ತೀವಿ.